ಇವತ್ತಿನ ದಿನ ತುಂಬ ಚೆನ್ನಾಗಿರುವಂಥ ಹಸಿರು ಬದನೆಕಾಯಿ ಸಿಕ್ಕಿತ್ತು. ಈ ಹಸಿರು ಬದನೆಕಾಯಲ್ಲಿ ಎಣ್ಣೆಗಾಯಿ ತುಂಬ ಚೆನ್ನಾಗಾಗುತ್ತೆ ಅಂತ ಇವತ್ತಿನ ದಿನ ಎಣ್ಣೆಗಾಯಿನ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ನೀವು ಮಾಡ್ಬೋದು. ಜಾಸ್ತಿ ಸಮಯ ತೊಗೊಳ್ಳಲ್ಲ ಮಾಡೋಕ್ಕೆ, ಅಷ್ಟು ಟೇಸ್ಟಿಯಾಗಿರುವಂಥ ಎಣ್ಣೆಗಾಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬದನೆಕಾಯೆಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂದ್ಗಡೆ ಇರುವಂಥ ತೊಟ್ಟು ಏನಿರುತ್ತೆ ಅರ್ಧದಷ್ಟು ಕಟ್ ಮಾಡಿಕೊಂಡು ಆಮೇಲೆ ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಕಟ್ ಮಾಡ್ಕೋಬಾರ್ದು. ನೋಡಿ ಎಣ್ಣೆಗಾಯಿ ಮಾಡಲಿಕ್ಕೆ ಯಾವ ರೀತಿ ನೀವು ಕಟ್ ಮಾಡ್ಕೊತೀರಲ್ಲ ಆ ಥರ 4 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೆ ಮೊದಲು ಬದನೆಕಾಯಿನ, ಅದಾದಮೇಲೆ ಕಟ್ ಮಾಡ್ಕೊಂಡು ಅದೇ ನೀರಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ ನೀರಲ್ಲಿ ಯಾಕೆ ಹಾಕೋದಂದರೆ ಕಪ್ಪಾಗಿಬಿಡುತ್ತೆ ಹೊರಗಡೆ ಇಟ್ಟರೆ, ಅದಕ್ಕಾಗಿ ಸ್ವಲ್ಪ ನೀರಲ್ಲೇ ಹಾಕಿ ಇಡಬೇಕು ನಾವೆಲ್ಲ ಮಸಾಲೆ ರೆಡಿ ಮಾಡೋವರೆಗೂ. ಪರ್ಫೆಕ್ಟಾಗಿ ಟೇಸ್ಟಿಯಾಗುವಂಥ ಎಣ್ಣೆಗಾಯಿ ಮಾಡಲಿಕ್ಕೆ ಇದು ಒಂದು ಪರ್ಫೆಕ್ಟ್ ಆಗಿರುವಂಥ ಬದನೆಕಾಯಿ ಅಂತ ಹೇಳ್ಬೋದು. ಈ ಥರ ಬದನೆಕಾಯಿ ಸಿಕ್ಕರೆ ಖಂಡಿತ ಎಣ್ಣೆಗಾಯಿ ಮಾಡ್ಕೊಳ್ಳಿ. ಇವಾಗ ಬನ್ನಿ ಮಸಾಲೆ ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು. ಹಾಗೆಯೇ 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕೂಡ ನಾನಿಲ್ಲಿ ಅದ್ರ ಜೊತೆಗೇ ಹಾಕ್ಕೊಂಡು ಕೆಂಪು ಹುರಿಬೇಕು. ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಅಂದರೆ ಶೇಂಗಾ ಎರಡೂ ಕೂಡ ಕೆಂಪಿಗೆ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ಘಮ ಅಂತ ನಾವು ಮಾಡುವಂಥ ಎಣ್ಣೆಗಾಯಿ ಫ್ಲೇವರ್ಫುಲ್ಲಾಗಿರುತ್ತೆ. ಹಾಗೆಯೇ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ನಾನಿಲ್ಲಿ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ಅದಾದಮೇಲೆ ನೋಡಿ ಇದ್ರ ಜೊತೆಗೆ ಒಣ ಕೊಬ್ಬರಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇಲ್ಲಿ ಮಸ್ಟು. ನೀವು ಎಣ್ಣೆಗಾಯಿನ ಒನ್ ಡೇ ಇಟ್ಟು ತಿನ್ನಬೇಕಂದ್ರೆ, ಅಂದರೆ ನೆಕ್ಸ್ಟ್ ಡೇ ಕೂಡ ನೀವು ಇಟ್ಕೊಂಡು ತಿಂತೀನಿ ಅಂದರೆ ಒಣ ಕೊಬ್ಬರಿನೇ ಹಾಕೋಬೇಕು. ಆವಾಗ 1 ಡೇ ಏನೂ ಆಗೋಲ್ಲ, ಹಾಳಾಗಲ್ಲ. ಇದನ್ನು ನೋಡಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗಲಿ ಅಷ್ಟರೊಳಗೆ ಮತ್ತೊಂದು ಹುರಿಯಂಥ ಮಸಾಲೆನ ಹುರ್ಕೊಳ್ಳೋಣ. ಅದೇ ಪಾತ್ರೆಗೆ ನಾನಿಲ್ಲಿ 1 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಘಮ ಅಂತಿರುತ್ತೆ ಈ ಎಣ್ಣೆಗಾಯಿ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ಕರಿಬೇವು ಸಮೇತ ನಾನಿಲ್ಲಿ ಈರುಳ್ಳಿನ ಕೆಂಪಗಾಗೋರು ಹುರ್ಕೊತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ. ನೋಡಿ ಕೆಂಪು ಹುರ್ಕೋಬೇಕು, ಇಷ್ಟಾದರೆ ಸಾಕು. ನೋಡಿ ಪೂರ್ತಿ ಬ್ರೌನ್ ಆಗೋದು ಬೇಡ, ಈರುಳ್ಳಿ ಇಷ್ಟಾದರೆ ಸಾಕು. ಇದನ್ನು ನೋಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಸಾಲೆ ಏನು ನಾವು ಹುರ್ಕೊಂಡಿದ್ವಲ್ಲ ಆವಾಗಲೇ ಆ ಮಸಾಲೆ ಜೊತೆಗೆ ಇದನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ಒಣ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಚ್ಚಳ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹುಚ್ಚಳ ಪುಡಿ ಹಾಕಲೇಬೇಕು. ನೋಡಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವಿಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಇನ್ನು ಮಸ್ಟ್ ಆ್ಯಂಡ್ ಶುಡ್ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ ಹಾಕಲೇಬೇಕು ಎಣ್ಣೆಗಾಗೆ. ಬೆಲ್ಲ ಹಾಕದೇ ಇದ್ದರೆ ಚೆನ್ನಾಗಾಗಲ್ಲ ಟೇಸ್ಟು. ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. 1 ಹನಿ ಕೂಡ ನೀರನ್ನು ಸೇರಿಸ್ಕೋಬಾರ್ದು, ಹಾಗೆ ರುಬ್ಕೋಬೇಕು. ಇವಾಗ ನೋಡಿ ಹಾಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಹುಣಸೆಹಣ್ಣನ್ನು ನೀರು ಸಮೇತನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ನೋಡಿ ರುಬ್ಕೋಬೇಕು. ಈ ಥರ ತರ್ತರಿ ಆದರೂ ಪರವಾಗಿಲ್ಲ, ಅಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ದಿನ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ನಾವಿಲ್ಲಿ ತಿನ್ನೋದಾದರೆ ನಾನು ಆ ಥರ ಎಣ್ಣೆಗಾಯಿ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಕೊಡ್ತಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೀನಿ. ಎಲ್ಲ ಥರ ಎಣ್ಣೆಗಾಯಿಗಳನ್ನು ನೀವು ಟ್ರೈ ಮಾಡಿ ನಿಮ್ಮಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. 1-2 ಡೇಸ್ ಇಟ್ಕೊಂಡು ತಿಂದರೂ ಏನೂ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಥರ ಎಣ್ಣೆಗಾಯಿ ಮಾಡೋದು ಹೇಗಂತನೂ ಕೂಡ ನಾನಿಲ್ಲಿ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ. ಇದನ್ನು 1 ದಿನಕ್ಕೆ ತಿನ್ಬೋದು ಅಷ್ಟೇ, ಯಾಕಂದರೆ ಇಲ್ಲಿ ನೀರೆಲ್ಲ ಸೇರಿಸಿರ್ತೀವಲ್ಲ, ಹಾಗಾಗಿ 1 ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ. ಇವಾಗ ನೋಡಿ ಬದನೆಕಾಯಿ ಏನು ಪ್ಲಸ್ ಆಕಾರ ಕಟ್ ಮಾಡ್ಕೊಂಡಿದ್ವಲ್ಲ ಒಳಗಡೆ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಸ್ಟಫ್ ಮಾಡ್ಕೋಬೇಕು. ಎಣ್ಣೆಗಾಯಿ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತಲ್ಲ ಸ್ಟಫಿಂಗ್ ಮಾಡ್ಕೊಳ್ಳೋದು, ಮತ್ತು ಇನ್ನೇನು ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ನೋಡಿ ಈ ಥರ ಆ ಪೇಸ್ಟ್ ಏನಿದೆ ನೋಡಿ ಮಸಾಲೆದು ಈ ಹದಕ್ಕಿರಬೇಕು, ಆವಾಗ ತುಂಬ ಚೆನ್ನಾಗಿ ನಮಗೆ ಹೊಂದ್ಕೊಳ್ಳುತ್ತೆ. ಇಷ್ಟು ತೆಳುವಾಗಿದ್ದರೆ ಹೊಂದ್ಕೊಳ್ಳುತ್ತೆ. ನೋಡಿ ಇದೇ ಥರ ನೋಡಿ ಎಲ್ಲ ಬದನೆಕಾಯಿಗಳಿಗೂ ಈ ಥರ ಮಸಾಲೆನ ಸ್ಟಫ್ ಮಾಡ್ಕೊತೀನಿ. ಬದನೆಕಾಯಿ ಕಟ್ ಮಾಡ್ಕೋಬೇಕಾದ್ರೆ ಮಾತ್ರ ಭಾಳ ಹುಷಾರಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಬದನೆಕಾಯಿ ಸ್ವಲ್ಪ ಹುಳ ಇರುತ್ತೆ. ಹುಳ ಇಲ್ಲದೇ ಇರೋ ಥರ ನೀವು ನೋಡಿಕೊಂಡು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಮಾಡೋದು ನೋಡೋಣ. ಒಂದು ಬಾಣಲೆ ಬಿಸಿಟ್ಕೊಂಡ್ರೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಏನು ಇಷ್ಟು ಎಣ್ಣೆ ಹಾಕ್ತೀರಾ ಅಂತ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಎಣ್ಣೆಗಾಯಿಗೆ ಎಣ್ಣೆ ಹಾಕಲೇಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ, ಆಮೇಲೆ 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ.
ಆಮೇಲೆ ಒಣಮೆಣಸಿನ್ಕಾಯಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಈರುಳ್ಳಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಇವಾಗ ಇದೇ ಮಸಾಲೆ ಎಣ್ಣೆನಲ್ಲೇ ಡೈರೆಕ್ಟಾಗಿ ಸ್ಟಫ್ ಮಾಡ್ಕೊಂಡು ಇಟ್ಕೊಳ್ಳೋಂಥ ಬದನೆಕಾಯಿ ಏನಿರುತ್ತಲ್ಲ ಅದನ್ನು ಒಂದೊಂದಾಗೆ ಪ್ಲೇಸ್ ಮಾಡ್ಕೊತಾ ಹೋಗಿ. ಸೊ ನೋಡಿ, ಈ ಥರ ಇಟ್ಕೊತಾ ಹೋಗಿ. ಜಾಸ್ತಿ ನೀವು ಕ್ವಾಂಟಿಟಿಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಬದನೆಕಾಯಿ ಎಲ್ಲ ಕಡೆ ಬೇಯಬೇಕಲ್ಲ, ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು ಅಂತ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಬದನೆಕಾಯನ್ನು ಎಣ್ಣೆಗಾಯಿನ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ kg ಅಷ್ಟು ಮಾಡ್ಕೊಳ್ಬೇಕಂದ್ರೆ ಇಷ್ಟು ಸಾಕಾಗತ್ತೆ. ಮಸಾಲೆ ಆಗಲಿ, ಆಮೇಲೆ ಪಾತ್ರೆನೂ ಇಷ್ಟು ಚಿಕ್ಕದಲ್ಲಿ ಮಾಡ್ಕೋಬೋದು. ನೋಡಿ, ಒಂದು ಸರಿ ಬದನೆಕಾಯಿ ಹಾಕಾದ್ಮೇಲೆ ಸ್ಪೂನಿಂದ ಅಲ್ಲಾಡಿಸ್ಬಾರ್ದು, ಆ ಸ್ಟಫಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಮುಚ್ಚಿ ಒಂದು 10 ನಿಮಿಷ ಬಿಟ್ಟಿದ್ದೆ ಮೀಡಿಯಮ್ ಫ್ಲೇಮ್ನಲ್ಲಿ. ಆವಾಗ ನೋಡಿ ತಳ ಹಿಡಿಯಲ್ಲ ಅಷ್ಟು ಈಸಿಯಾಗಿ, ಬದನೆಕಾಯಿ ಎಲ್ಲ ಬೇಯಬೇಕಲ್ಲ. ಹಾಗಾಗಿ ನಾವಿಲ್ಲಿ ಉಳಿದಿರೋಂಥ ಮಸಾಲೆನ ಹಾಕಿಲ್ಲ, ಹಾಗಾಗಿ ತಳ ಹಿಡಿಯಲ್ಲ, ಬದನೆಕಾಯಿ ಮಾತ್ರ ಬೆಂದ್ಕೊಳ್ಳುತ್ತೆ. ಅರ್ಧದಷ್ಟು, ಇನ್ನೇನು ಒಂದು 80% ಅಷ್ಟು ಬದನೆಕಾಯಿ ಬೆಂದಿದೆ ಅಂತ ಆದಮೇಲೆ ನಾನಿಲ್ಲಿ ಉಳಿದಿರೋಂಥ ಮಸಾಲೆ ಹಾಕ್ಕೊಂಡು ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ನೋಡಿ, ಇಷ್ಟು ಮಾತ್ರ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಳಗಡೆ ಇರೋಂಥ ಸ್ಟಫಿಂಗು ಬಿಟ್ಕೊಂಡಿರಲ್ಲ, ನಾವು ಹಾಕಿರುವಂಥ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಷ್ಟು ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೋಬೋದು. ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಇಷ್ಟೇ ಇರಬೇಕು ಥಿಕ್ನೆಸ್ಸು. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಯಾಕಂದರೆ ಸ್ಟಫಿಂಗ್ ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದು. ಸ್ಟಫಿಂಗ್ ಮಸಾಲೆ ರುಬ್ಕೊಳ್ಳೋಕ್ಕೆ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಕಡಿಮೆ ಅನ್ನಿಸ್ರೆ ನೀವು ಹೆಚ್ಚು ಕಡಿಮೆ ಈ ಟೈಮಲ್ಲಿ ಮಾಡ್ಕೋಬೋದು. ಮುಚ್ಚಿ ಮತ್ತೆ ಒಂದು 2 ನಿಮಿಷ ಬಿಟ್ಟರೆ ಸಾಕು. ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಎಣ್ಣೆಗಾಯಿ ಪಲ್ಯ ರೆಡಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ. ಎಷ್ಟು ತುಂಬ ಸುಲಭವಾಗಿರುವಂಥ ವಿಧಾನ ಇವತ್ತಿಂದು. ಮಸಾಲೆ ಕೂಡ ಜಾಸ್ತಿ ಹುರಿಬೇಕಾಗಿಲ್ಲ, ಜಸ್ಟ್ ಕೆಲವು ಸಾಮಗ್ರಿಗಳನ್ನ ಬಳಸ್ಕೊಂಡು ಈ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಎಣ್ಣೆಗಾಯಿನ ಮಾಡಿದ್ದೀನಿ. ಖಂಡಿತ ಈ ವಿಧಾನವನ್ನು ಬಳಸ್ಕೊಂಡು ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಆದಷ್ಟು ಬೇಗ ಕಾಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.